ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಅದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಮುಂದಿನ ಸುದ್ದಿನ ನೋಡೋದಾದ್ರೆ, ಬುರುಡೆ ಸಂಕಷ್ಟದಲ್ಲಿ ಸಿಲುಕಿರುವ ಆರೋಪಿ ಚಿನ್ನಯ್ಯನಿಗೆ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟ ಎದುರಾಗಿದೆ. ದಿನದಿಂದ ದಿನಕ್ಕೆ ಬುರುಡೆ ಕೇಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನು ಪಡ್ಕೊಳ್ತಾ ಇದೆ. ಇದರ ಮಧ್ಯೆ ಚಿನ್ನಯ್ಯ ಒಬ್ಬರ ಹೆಸರನ್ನ ಹೇಳಿದ್ದಾನೆ. ಅದನ್ನ ಕೇಳಿ SIT ದಂಗಾಗಿದೆ. ಬುರುಡೆ ರಹಸ್ಯದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಮಹಿಳೆಯ ಬಗ್ಗೆ ಸುಳಿವು ಕೊಟ್ಟ ಚಿನ್ನಯ್ಯ. ಈಗ ಬುರುಡೆ ರಹಸ್ಯ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಚಿತ್ರದುರ್ಗ ಮೂಲದ ಮಹಿಳೆಯೊಬ್ಬರು ಬುರುಡೆ ಪ್ಲಾನ್ಗೆ ಫಂಡಿಂಗ್ ಮಾಡಿದ್ದಾರಂತೆ. ಫಂಡಿಂಗ್ ಆಗಿರುವ ಕುರಿತು ಮಾಸ್ಕ್ ಮ್ಯಾನ್ ಚಿನ್ನಯ್ಯ SITಗೆ ಮಾಹಿತಿ ನೀಡಿದ್ದಾನಂತೆ. ಯಾರು ಆ ಕಾಸಿನ ಲೇಡಿ? ಸ್ಟೋರಿ ಪ್ಲಾಂಟ್ ಮಾಡಲು ಮಹಿಳೆ ಫಂಡಿಂಗ್ ಪ್ಲಾನ್ ಮಾಡಿದ್ಲು ಅಂತ ಚಿನ್ನಯ್ಯ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನಂತೆ. ಅಲ್ಲದೆ SIT ಕಚೇರಿಗೆ ಚಿನ್ನಯ್ಯ ಮಹಿಳೆ ಗುರುತಿಸಿದ್ದನಂತೆ. ಧರ್ಮಸ್ಥಳದ ಜೊತೆಗೆ ಆ ಮಹಿಳೆ ಜಾಗದ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿದ್ಲಂತೆ. ಸದ್ಯ SIT ಅಧಿಕಾರಿಗಳು ಫಂಡಿಂಗ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಬುರುಡೆ ಗ್ಯಾಂಗ್ ವಿರುದ್ಧ CBI ತನಿಖೆಗೆ ಆಗ್ರಹ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದ ಆರೋಪ ಕೇಸ್ ಸದ್ಯ SIT ಬಳಿ ಇದ್ದು ಅದನ್ನು CBIಗೆ ವರ್ಗಾಯಿಸಿ ಅಂತ ಹೈಕೋರ್ಟ್ಗೆ ಖ್ಯಾತ ವಕೀಲರೊಬ್ಬರು PIL ಸಲ್ಲಿಸಿದ್ದಾರೆ. ಷಡ್ಯಂತ್ರ ಮಾಡ್ತಾ ಇರೋರ ವಿರುದ್ಧ ತನಿಖೆ ಮಾಡಬೇಕು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವ ಗ್ಯಾಂಗ್ನ ಬಂಡವಾಳ ಬಯಲಿಗೆ ಎಳಿಬೇಕು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಆ ವಕೀಲರು ಮಾಹಿತಿ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಅದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಮುಂದಿನ ಸುದ್ದಿನ ನೋಡೋದಾದ್ರೆ, ಬುರುಡೆ ಸಂಕಷ್ಟದಲ್ಲಿ ಸಿಲುಕಿರುವ ಆರೋಪಿ ಚಿನ್ನಯ್ಯನಿಗೆ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟ ಎದುರಾಗಿದೆ. ದಿನದಿಂದ ದಿನಕ್ಕೆ ಬುರುಡೆ ಕೇಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನು ಪಡ್ಕೊಳ್ತಾ ಇದೆ. ಇದರ ಮಧ್ಯೆ ಚಿನ್ನಯ್ಯ ಒಬ್ಬರ ಹೆಸರನ್ನ ಹೇಳಿದ್ದಾನೆ. ಅದನ್ನ ಕೇಳಿ SIT ದಂಗಾಗಿದೆ. ಬುರುಡೆ ರಹಸ್ಯದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಮಹಿಳೆಯ ಬಗ್ಗೆ ಸುಳಿವು ಕೊಟ್ಟ ಚಿನ್ನಯ್ಯ. ಈಗ ಬುರುಡೆ ರಹಸ್ಯ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಚಿತ್ರದುರ್ಗ ಮೂಲದ ಮಹಿಳೆಯೊಬ್ಬರು ಬುರುಡೆ ಪ್ಲಾನ್ಗೆ ಫಂಡಿಂಗ್ ಮಾಡಿದ್ದಾರಂತೆ. ಫಂಡಿಂಗ್ ಆಗಿರುವ ಕುರಿತು ಮಾಸ್ಕ್ ಮ್ಯಾನ್ ಚಿನ್ನಯ್ಯ SITಗೆ ಮಾಹಿತಿ ನೀಡಿದ್ದಾನಂತೆ. ಯಾರು ಆ ಕಾಸಿನ ಲೇಡಿ? ಸ್ಟೋರಿ ಪ್ಲಾಂಟ್ ಮಾಡಲು ಮಹಿಳೆ ಫಂಡಿಂಗ್ ಪ್ಲಾನ್ ಮಾಡಿದ್ಲು ಅಂತ ಚಿನ್ನಯ್ಯ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನಂತೆ. ಅಲ್ಲದೆ SIT ಕಚೇರಿಗೆ ಚಿನ್ನಯ್ಯ ಮಹಿಳೆ ಗುರುತಿಸಿದ್ದನಂತೆ. ಧರ್ಮಸ್ಥಳದ ಜೊತೆಗೆ ಆ ಮಹಿಳೆ ಜಾಗದ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿದ್ಲಂತೆ. ಸದ್ಯ SIT ಅಧಿಕಾರಿಗಳು ಫಂಡಿಂಗ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಬುರುಡೆ ಗ್ಯಾಂಗ್ ವಿರುದ್ಧ CBI ತನಿಖೆಗೆ ಆಗ್ರಹ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದ ಆರೋಪ ಕೇಸ್ ಸದ್ಯ SIT ಬಳಿ ಇದ್ದು ಅದನ್ನು CBIಗೆ ವರ್ಗಾಯಿಸಿ ಅಂತ ಹೈಕೋರ್ಟ್ಗೆ ಖ್ಯಾತ ವಕೀಲರೊಬ್ಬರು PIL ಸಲ್ಲಿಸಿದ್ದಾರೆ. ಷಡ್ಯಂತ್ರ ಮಾಡ್ತಾ ಇರೋರ ವಿರುದ್ಧ ತನಿಖೆ ಮಾಡಬೇಕು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವ ಗ್ಯಾಂಗ್ನ ಬಂಡವಾಳ ಬಯಲಿಗೆ ಎಳಿಬೇಕು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಆ ವಕೀಲರು ಮಾಹಿತಿ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಅದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಮುಂದಿನ ಸುದ್ದಿನ ನೋಡೋದಾದ್ರೆ, ಬುರುಡೆ ಸಂಕಷ್ಟದಲ್ಲಿ ಸಿಲುಕಿರುವ ಆರೋಪಿ ಚಿನ್ನಯ್ಯನಿಗೆ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟ ಎದುರಾಗಿದೆ. ದಿನದಿಂದ ದಿನಕ್ಕೆ ಬುರುಡೆ ಕೇಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನು ಪಡ್ಕೊಳ್ತಾ ಇದೆ. ಇದರ ಮಧ್ಯೆ ಚಿನ್ನಯ್ಯ ಒಬ್ಬರ ಹೆಸರನ್ನ ಹೇಳಿದ್ದಾನೆ. ಅದನ್ನ ಕೇಳಿ SIT ದಂಗಾಗಿದೆ.
ಬುರುಡೆ ರಹಸ್ಯದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಮಹಿಳೆಯ ಬಗ್ಗೆ ಸುಳಿವು ಕೊಟ್ಟ ಚಿನ್ನಯ್ಯ. ಈಗ ಬುರುಡೆ ರಹಸ್ಯ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಚಿತ್ರದುರ್ಗ ಮೂಲದ ಮಹಿಳೆಯೊಬ್ಬರು ಬುರುಡೆ ಪ್ಲಾನ್ಗೆ ಫಂಡಿಂಗ್ ಮಾಡಿದ್ದಾರಂತೆ. ಫಂಡಿಂಗ್ ಆಗಿರುವ ಕುರಿತು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಎಸ್ಐಟಿಗೆ ಮಾಹಿತಿ ನೀಡಿದ್ದಾನಂತೆ. ಯಾರು ಆ ಕಾಸಿನ ಲೇಡಿ? ಸ್ಟೋರಿ ಪ್ಲಾಂಟ್ ಮಾಡಲು ಮಹಿಳೆ ಫಂಡಿಂಗ್ ಪ್ಲಾನ್ ಮಾಡಿದ್ಲು ಅಂತ ಚಿನ್ನಯ್ಯ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನಂತೆ. ಅಲ್ಲದೆ ಎಸ್ಐಟಿ ಕಚೇರಿಗೆ ಚಿನ್ನಯ್ಯ ಮಹಿಳೆ ಗುರುತಿಸಿದ್ದನಂತೆ. ಧರ್ಮಸ್ಥಳದ ಜೊತೆಗೆ ಆ ಮಹಿಳೆ ಜಾಗದ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿದ್ಲಂತೆ. ಸದ್ಯ ಎಸ್ಐಟಿ ಅಧಿಕಾರಿಗಳು ಫಂಡಿಂಗ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಬುರುಡೆ ಗ್ಯಾಂಗ್ ವಿರುದ್ಧ ಸಿಬಿಐ ತನಿಖೆಗೆ ಆಗ್ರಹ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದ ಆರೋಪ ಕೇಸ್ ಸದ್ಯ ಎಸ್ಐಟಿ ಬಳಿ ಇದ್ದು ಅದನ್ನು ಸಿಬಿಐಗೆ ವರ್ಗಾಯಿಸಿ ಅಂತ ಹೈಕೋರ್ಟ್ಗೆ ಖ್ಯಾತ ವಕೀಲರೊಬ್ಬರು ಪಿಐಎಲ್ ಸಲ್ಲಿಸಿದ್ದಾರೆ. ಷಡ್ಯಂತ್ರ ಮಾಡ್ತಾ ಇರೋರ ವಿರುದ್ಧ ತನಿಖೆ ಮಾಡಬೇಕು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವ ಗ್ಯಾಂಗ್ನ ಬಂಡವಾಳ ಬಯಲಿಗೆ ಎಳಿಬೇಕು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಆ ವಕೀಲರು ಮಾಹಿತಿ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಅದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಮುಂದಿನ ಸುದ್ದಿನ ನೋಡೋದಾದ್ರೆ, ಬುರುಡೆ ಸಂಕಷ್ಟದಲ್ಲಿ ಸಿಲುಕಿರುವ ಆರೋಪಿ ಚಿನ್ನಯ್ಯನಿಗೆ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟ ಎದುರಾಗಿದೆ. ದಿನದಿಂದ ದಿನಕ್ಕೆ ಬುರುಡೆ ಕೇಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನು ಪಡ್ಕೊಳ್ತಾ ಇದೆ. ಇದರ ಮಧ್ಯೆ ಚಿನ್ನಯ್ಯ ಒಬ್ಬರ ಹೆಸರನ್ನ ಹೇಳಿದ್ದಾನೆ. ಅದನ್ನ ಕೇಳಿ ಎಸ್ಐಟಿ ದಂಗಾಗಿದೆ. ಬುರುಡೆ ರಹಸ್ಯದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಮಹಿಳೆಯ ಬಗ್ಗೆ ಸುಳಿವು ಕೊಟ್ಟ ಚಿನ್ನಯ್ಯ. ಈಗ ಬುರುಡೆ ರಹಸ್ಯ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಚಿತ್ರದುರ್ಗ ಮೂಲದ ಮಹಿಳೆಯೊಬ್ಬರು ಬುರುಡೆ ಪ್ಲಾನ್ಗೆ ಫಂಡಿಂಗ್ ಮಾಡಿದ್ದಾರಂತೆ. ಫಂಡಿಂಗ್ ಆಗಿರುವ ಕುರಿತು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಎಸ್ಐಟಿಗೆ ಮಾಹಿತಿ ನೀಡಿದ್ದಾನಂತೆ. ಯಾರು ಆ ಕಾಸಿನ ಲೇಡಿ? ಸ್ಟೋರಿ ಪ್ಲಾಂಟ್ ಮಾಡಲು ಮಹಿಳೆ ಫಂಡಿಂಗ್ ಪ್ಲಾನ್ ಮಾಡಿದ್ಲು ಅಂತ ಚಿನ್ನಯ್ಯ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನಂತೆ. ಅಲ್ಲದೆ ಎಸ್ಐಟಿ ಕಚೇರಿಗೆ ಚಿನ್ನಯ್ಯ ಮಹಿಳೆ ಗುರುತಿಸಿದ್ದನಂತೆ. ಧರ್ಮಸ್ಥಳದ ಜೊತೆಗೆ ಆ ಮಹಿಳೆ ಜಾಗದ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿದ್ಲಂತೆ.